ओंकार उच्चारण जोर गुरुस्तुति ओम गुरुर्ब्रह्मा गुरुर्विष्णु गुरुर्देवो महेश्वरः गुरुसाक्षात् परब्रह्म तस्मै श्री गुरवे नमः। ॐ योगेन चित्तस्य पदेन वाचां मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि। ॐ शान्तिः शान्तिः शान्तिः। भो नमः। ಕಾಲು ಚಟ್ಕೊಡಿ. ಈಗ ನೌಕಾಸನದಲ್ಲಿ 2-3 ಪ್ರಕಾರ. 1 2 3 ನಿಲ್ಲಿಸಿ ಸ್ವಲ್ಪ ಹೊತ್ತು. 4 ಈಗ ಮಲಗಿರೋದ್ರಲ್ಲಿ ಮಲಗೆ ಮಾಡೋದು. 1 ಇನ್ಹೇಲ್ 2 ಎಕ್ಸೇಲ್ 3 1 ಇನ್ಹೇಲ್ 2 ಎಕ್ಸೇಲ್ 3 4 ರಿಲ್ಯಾಕ್ಸ್. ಕಾಲು ಸ್ವಲ್ಪ ಕ್ರಾಸ್. ಈಗ ನೌಕಾಸನ ಆಯಿತು. ನೌಕಾ ಸಂಚಾಲನ. ಇದರಲ್ಲಿ ನೌಕಾಸನದಲ್ಲಿ ಇನ್ನೊಂದು ಪ್ರಕಾರ ನಿಮಗೆ ಮಾಡೋಕ್ಕಾಗ್ತದ್ರೆ 1 ಇನ್ಹೇಲ್ ಮಲಗಿಕೊಳ್ಳಿ, ಕೈ ಹಿಂದೆ ತಲೆಯಿಂದ ಕಟ್ಟಿ. 2 ಎಕ್ಸೇಲ್ ನಿಲ್ಲಿ ಸ್ವಲ್ಪ ಹೊತ್ತು. 3 ಇನ್ಹೇಲ್ 4 ಎಕ್ಸೇಲ್ 5 ರಿಲ್ಯಾಕ್ಸ್. ನೀವು ರಿಲ್ಯಾಕ್ಸ್ದಾಗ ಇದ್ರಿಲ್ಲ. ಹಾಂ, ನೆಕ್ಸ್ಟ್ ಇದು ಯಾವುದು? ನೌಕಾಸನ. ಈಗ ಮಾಡಿ ಇದರಲ್ಲಿ ಇನ್ನೊಂದು 1 ಇನ್ಹೇಲ್ 2 ಎಕ್ಸೇಲ್ 3 ಇನ್ಹೇಲ್ 4 ಎಕ್ಸೇಲ್ ರಿಲ್ಯಾಕ್ಸ್. ನೌಕಾ ಸಂಚಾಲನ 1. ಈ ನೌಕಾಸನ ಮತ್ತು ನೌಕಾ ಸಂಚಾಲನ ಮಾಡೋದ್ರಿಂದ ಶರೀರದ ಆಲಸ್ಯ ಕಡಿಮೆ ಆಗ್ತದೆ. ಇಡೀ ಶರೀರದಲ್ಲಿ ವೈಬ್ರೇಷನ್ ಮಾಡ್ತದೆ. ಹೊಟ್ಟೆಗೆ ಸಂಬಂಧಪಟ್ಟ ರೋಗಗಳನ್ನು ಕಡಿಮೆ ಮಾಡ್ತದೆ. ಇದು ದೋಣಿ ನಡೆಸೋದು. ಏನು ನಡೆಸೋದು? ಎಲ್ಲಿ ನಡೆಸ್ತ್ರಿ? ನದಿಯೊಳಗೆ. ಕೈ ಮೊಣಕೈ ಮಾಡಿಸ್ಬಾರ್ದು, ಸೀದಾ ಹಿಂದೆ ಮುಂದೆ. ನೌಕಾ ಸಂಚಾಲನ ಅಪೋಸಿಟ್. ಈಗ ಇದರಲ್ಲೇ ಮಲಗಿಬಿಡೋದು. ಹಾಗೆ ಹಿಂದಕ್ಕೆ ಮಲಗಿ ಹೇಳಿ ಮಲಗೋದು ಹೇಳೋದು ಮಾಡ್ತಾ ಹೋಗಿ. 1 ಮಲಗಿ ಹೇಳ್ರಿ. 2 3 4 5 ಕೈ ಅಪೋಸಿಟ್ 6 7 8 ರಿಲ್ಯಾಕ್ಸ್. ಇದು
ನೌಕಾ ಸಂಚಾಲನ. ಚಕ್ಕಿ ಸಂಚಾಲನ. ಸೀದಾ ಕೊಡಿ, ಎದ್ದು ಕೊಡಿ, ಕಾಲಕ್ಕೆ ಮುಂದೆ, ನಿಮ್ಮ ಕೈ ಮುಂದೆ ಇಡ್ರಿ. ಈಗ ಮೊಣಕೈ ಮಡ್ಸಂಗಿಲ್ಲ, ಬೀಸೋದು. ಚಕ್ಕಿ ಸಂಚಾಲನ. ವಾಲ್ ತಲಗಡೆಯಿಂದ ಮುಂದೆಯಿಂದ ಮೊಣಕೈ ಮಡಿಸ್ಬೇಡಿ, ಮೊಣಕೈ ಮಡಿಸ್ಬೇಡಪ್ಪ, ಬಂದು ಕಾಲು ಮುಂದೆ ಇರ್ತಾನೆ. ಎಷ್ಟು ಸಾಧ್ಯ ಇದನ್ನು ಬೀಸೋದು ಅಂತಾರೆ. ಚಕ್ಕಿ ಸಂಚಾಲನ. ಯಾವ ಆಸನ? ಆಪೋಸಿಟ್. ಮೊಣಕೈ ಮಡಿಸ್ಬಾರ್ದು, ಸ್ಲೋ. ಆರಾಮ್ ಚೆನ್ನಾಗಿ ಬೀಸ್ಬೇಕು. ಹಿಂಗಿಲ್ಲ ನೋಡಿ. ಕಾಲು ಅಗಲ ಮಾಡಿದಂತ ಮಾಡಿ. 1 2 3 4 ಆಪೋಸಿಟ್ 5 6 7 8. ಯಾವ ಆಸನ? ಚಕ್ಕಿ ಸಂಚಾಲನ. ಕೊಡಿ. ಮುಂದಿನ ಆಸನ ಆಕರ್ಣ ಧನುರಾಸನ. ಇದರಲ್ಲಿ 3 ಪ್ರಕಾರ. ಕಾಲು ಕೈಯಲ್ಲಿ ಗುಡ್ಕೊಳ್ಳಿ, ಬಲಗಾಲ 1 ಮುಟ್ಸಿ ತಲೆಗೆ, ಕಾಲ ಎತ್ತಿ, ಕಾಲೆತ್ತಿ ಮುಟ್ಸಿ 2 3 4 5 6 7 8. ಇವಿಗೆ ಮುಟ್ಟಬೇಕು. ಈಗ 1ನೇ ಭಾಗ ಆಯ್ತು, 2ನೇ ಭಾಗ 1 2 ಮುಟ್ಟಿಸ್ಬೇಕೀಗ 3 4 5 6. ನಿಲ್ಲಿಸಿ, ಸ್ವಲ್ಪ ಕಾಲಿಸಿ ನಿಲ್ಲಿಸಿ. 5 ಹೇಳಿ ನಾನು ಮಾಡಪ್ಪ. 6 ಹಾಂ, ಈ ಥರ 7 ಅಪೋಸಿಟ್ ನೋಡಿ. 8 9 ಮುಟ್ಟಬೇಕು. 10 ರಿಲ್ಯಾಕ್ಸ್. ಇದು 2ನೇ ಪ್ರಕಾರ. 3ನೇ ಪ್ರಕಾರ ಎಡಗಾಲನ್ನು ಬಲಗೈಯಿಂದ ಹಿಡ್ಕೊಂಡು 1 2 3 4 1 ಕಾಲ ಮೇಲೆ ಎತ್ತಿ ಮುಟ್ಸ್ಬೇಕು. ಕಾಲ ಮೇಲೆ ಬರಬೇಕು, ನೀವು ಕೆಳಗೆ ಬರೋಂಗಿಲ್ಲ. 2 ಅಪೋಸಿಟ್ 3. ಇವ್ರಾಗ ಯಾರು ದರ್ಶನ ಒಬ್ಬರು ಚೆನ್ನಾಗಿ ಮಾಡ್ತಾರೆ. ಮುಟ್ಸು, ಮುಖ ಮುಂದೆ ಮಾಡಿ ಮುಟ್ಸು. ಎತ್ತಬೇಕು, ಕಾಲ ಎತ್ತಿಲ್ಲ. 5 ಮಾಡಲ್ಲ, ಮಾತಾಡಂಗಿಲ್ಲ. ನಿಮ್ಮದು ನೀವೇ ಮಾಡೋದು. 6 ರಿಲ್ಯಾಕ್ಸ್. ಇದು 3ನೇ ಪ್ರಕಾರ. ಯಾವ ಆಸನ ಇದು? ಆಕರ್ಣ ಧನುರಾಸನ. 4ನೇದ್ದು ಬದ್ಧ ಕೋನಾಸನ. ಮೊದಲು ಬಟರ್ಫ್ಲೈ ಮಾಡಿ. 1 ಇನ್ಹೇಲ್ 2 ಎಕ್ಸೇಲ್ ಬಿಡಿಸಿ. 3 ಇನ್ಹೇಲ್ 4 ಎಕ್ಸೇಲ್. ಕೈ ಢೀಲ ಬಿಡಲಿ. 5 ಇನ್ಹೇಲ್ 6 ಎಕ್ಸೇಲ್. ಢೀಲ ಬಿಡಿ. 7 inhale 8 exhale. 9 inhale 10 exhale. 11 relax. ಯಾವ ಆಸನ ಅದು? ಬದ್ಧ ಕೋನಾಸನ. ಮುಂದಿಂದು ಕಟಿ ಉತ್ಥಾನಾಸನ. ಕಾಲು ಮೆಟ್ಸ್ಕೊಡಿ, ಕೊಡಿ ಒಂದು ನಿಮಿಷ. ನಾನು ತೋರಿಸ್ತೀನಿ ಅದ್ರಾಗ 2-3 ಪ್ರಕಾರ ಹೆಂಗೆ ಮಾಡ್ಬೇಕು. ಮಲಗ್ತ್ರಿ
1 2 ಇದು ಮೊದಲನೇ ಪ್ರಕಾರ. 3 4 ಎರಡನೇ ಪ್ರಕಾರ. 1 2 3 4 ಇದು ಮೂರನೇ ಪ್ರಕಾರ, ಎರಡನೇ ಪ್ರಕಾರ. ಇದರಲ್ಲಿ ನೆಲ ಸಮಾಂತರ ಇಲ್ಲ. 1 2 3 4 ಇವು ಮೂರು ಪ್ರಕಾರ ಮಾಡಿ ಸ್ಟಾರ್ಟ್. 1 ಕಾಲು ಮಾಡಿಸಿ. 2 ಸೊಂಟದ ಭಾಗ ಎತ್ತಿ ಕಾಲು ಕೈಯಲ್ಲಿ ಇಟ್ಕೊಳ್ಳಿ. ಕಾಲು ಎರಡು ಮಾಡಿಸಪ್ಪ. ನನ್ನ ಕೈ ಮೂರು ಪ್ರಕಾರ ಮುಂದೆ ಕುಂತು ನೋಡಲ್ಲ ನಾನು. ಕಾಲು ಕೈಯಾಗಿ ಇಟ್ಕೋಬೇಕು. ಮೊದಲದ್ದು ಮೂರು ಪ್ರಕಾರ ಹೇಳಿದ್ರೆ 2 ವಾಪಸ್ ಬನ್ನಿ. ಪುನಃ ಹಾಗೆ ಪುನಃ ಮತ್ತೆ ಮಾಡಿ. 3 ಎತ್ತಿ ಎಷ್ಟು ಬರ್ತದೆ? ಸೊಂಟದ ಭಾಗ ಮೇಲೆ ಇದು ಸೊಂಟದ ನೋವು ಕಡಿಮೆ ಮಾಡ್ತದೆ. ಕಟಿ ಉತ್ತಿತಾನಾಸನ, ಕಂದರಾಸನ ಥರ ಸೊಂಟದ ಭಾಗ ಎತ್ತಿ ವಾಪಸ್. 4 ಈಗ ಸೊಂಟ ಕೈ ಆಧಾರ ಇಡ್ರಿ. 1 2 ಎತ್ತಿ ನಿಲ್ಲಿಸಿ. ಬಲಗಾಲ ಮೇಲೆ ಎತ್ತಿ. 3 ಬಲಗಾಲ ಮೇಲೆ ಮೊಣಕಾಲು ಸೀದಾ. 4 ವಾಪಸ್ ಎಡಗಾಲು. 5 ಮೊಣಕಾಲು ಸೀದಾ. 6 7 ಬಲಗಾಲು. 8 9 10 ಎರಡು ಕಾಲ. 1 ಮತ್ತೆ ಎರಡು ಕಾಲ ಎತ್ತೋದು. ಮತ್ತೆ ಹಂಗೆ ವಾಪಸ್ ಬರೋದು. ಹಾಗೆ ವಾಪಸ್ ಹೋಗಿ. ಇದು ಆಕರ್ಣ ಧನುರಾಸನ. ಗೊತ್ತಾಯ್ತಾ? ಕೊಡಿ ಕೊಟ್ರೆ. ಇದು ಕಟ್ಟಿ ಉತ್ತಿತಾನಾಸನ ಹಿಂಗೆ ಮಾಡಿದ್ದ. ಇದು ಸೇತು ಬಂಧಾಸನ. ಕೈ ಹೀಗಿಡೋದು, ಸೀದಾ ಕೊಡೋದು. ಡೀಪ್ ಇನ್ಹೇಲ್, ಎಕ್ಸೇಲ್. ಇನ್ಹೇಲ್ ಮಾಡೋದು, ಇನ್ಹೇಲ್ ಮಾಡ್ತಾ ಮಾಡೋದು. ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಗೊತ್ತಾಯ್ತಾ? ಇದು ಒಂದನೇ ಪ್ರಕಾರ. ಎರಡನೇ ಪ್ರಕಾರ 1 2 3 4 5 6 ಇದು ಎರಡನೇ ಪ್ರಕಾರ. ಸ್ಟಾರ್ಟ್. ನೋಡೋದನ್ನು ಮುಂದಕ್ಕೆ. 1 ಪರಶುರಾಮ ಬಲರಾಮ ಮೇಲೆ ಸೀದಾ ಎತ್ತಿ. ಸೂಕ್ಷ್ಮ ಸೊಂಟದಾಗ ಎತ್ತಿ ಮುಂದಕ್ಕೆ ಮಾಡಿ. ಇನ್ನು ಎತ್ತಿ ಇನ್ನು 2 ವಾಪಸ್. ಇನ್ನೊಮ್ಮೆ 3 ನಿಲ್ಲಿಸಿ. ಸ್ವಲ್ಪ ಹೊತ್ತು ಕುತ್ತಿಗೆಯಿಂದ. ಇದು ಕಣ್ಣ ಭುಜಗಳಿಗೆ ಮಜಬೂತ ಮಾಡ್ತದೆ. ಸೊಂಟದ ನೋವು ಕಡಿಮೆ ಮಾಡ್ತದೆ. ಎತ್ತಬೇಕು ಎಷ್ಟಾಗ್ತದೆ ಅಷ್ಟೆ. 4 ವಾಪಸ್. ಎರಡು ಕಾಲು ಮಡಿಸಿಡಿ. 1 ಕೈ ಹಿಂದಿಡಿ. ಸೊಂಟದ ಬಗ್ಗೆ ಎತ್ತರ. 1 ಬಲಗೈ ತೊಗೊಂಡೋಗಿ ಎಡಗೈ ಕಡೆ ಮಾಡಿ. 1 ಏಕಕಾಲ. 2 ಅಪೋಸಿಟ್ ಡೈರೆಕ್ಟ್. 3 ಕಾಲು ಮಡಿಸಿ ಮಾಧವಸ್ವಾಮಿ. 4 5 6 7 8 9 10 ರಿಲ್ಯಾಕ್ಸ್. ಯಾವ ಆಸನದು? ಸೇತು ಬಂಧಾಸನದಲ್ಲಿ ಪ್ರಕಾರ ಮಾಡಿದ್ರಿ. ಈಗ ಮುಂದಿನ ಆಸನ
ಏಕಪಾದ ಪಾದೋತ್ಥಾನಾಸನ. ಯಾವುದು? ಏಕಪಾದ ಹಸ್ತೋತ್ಥಾನಾಸನ. ನೋಡಿ ಮೊದಲು 1 2 3 4 5. ಇದು ಒಂದು ಭಾಗ ಆಯ್ತಾ? ಎರಡನೇ ಭಾಗ 1 2 3 4. ಇದು ಎರಡನೇ ಭಾಗ ಆಯ್ತಾ? ಮೂರನೇ ಭಾಗ 1 ಇದೆಲ್ಲ ಸಮಾಂತರಲ್ಲ. ಇದು ಮೂರನೇದ್ದಾಯ್ತಾ? ಇದು ಮೂರನೇ ಭಾಗ. ಇದಕ್ಕೇನಂತಾರ? ಮೇರು ದಂಡಾಸನ, ಹಸ್ತ ಮೇರು ದಂಡಾಸನ. 3 ಭಾಗ ಮಾಡೋಣ. ಸಿದ್ಧತೆ ಇದಾ ಮೊದಲದ್ದು ಬಲಗಾಲಿನಿಂದ 1. ಬಲಗಾಲ ಕೈಯಲ್ಲಿ ಹಿಡ್ಕೊಳ್ಳಿ, ಎತ್ತಿ ಮುಟ್ಸಿ. 2 ಮೊಣಕಾಲು ಸಿದ್ಧ ಮಾಡಿ ಮುಟ್ಸಪ್ಪ. ಬಿಡಿಸಿ ಮೊಣಕಾಲಿಗೆ ಮೂವತ್ತು. ಗುಡ್. 3 ವಾಪಸ್ ಅಪೋಸಿಟ್ ಲೆಗ್ 1 2 ಕರ್ಸಿನ ಸಿದ್ಧ ಮಾಡಿ ನಿಲ್ಲಿಸು ಸ್ವಲ್ಪ. ಗುಡ್. ವಾಪಸ್ 4 ರೈಟ್ ಲೆಗ್ 1 ಮೊಣಕಾಲು ಸೀದಾ ಆಗಬೇಕು. 2 3 4 ರಿಲ್ಯಾಕ್ಸ್. ಎರಡು ಕಾಲು 1 ಮುಡಿಸಿ ಪ್ರಯತ್ನ ಮಾಡಿ. ಮೊಣಕಾಲು ಸೀದಾ ಮಾಡಿ. ಮುಂದಕ್ಕೆ ಹೋಗಬೇಡ. 2 ಇನ್ನೊಮ್ಮೆ 1 2. ಈಗ ಎರಡು ಕಾಲುಗಳನ್ನು ಮೇಲೆತ್ತಿ ಕಾಲು ಅಗಲ ಮಾಡೋದು. ಕುರ್ಸೋದು ಮಾಡಿ. 1 2 ಮುಂದಕ್ಕೆ ಬೀಳಂಗಿಲ್ಲ. ಅಲ್ಲಿ ಕುಂತಲ್ಲೇ ಮಾಡೋದು. ಮುಂದೆ ಹಾಕ್ಬಿಡ್ರಿ. ಇನ್ನೂ ಮಾಡಿ. ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಹಾಂ ಓ ಮಲ್ಲಿಗೆ ಯಾಕೆ ಮಾತು ಕೊಡಿ. ಭೂ ನಮನಾಸನ. ಕಾಲಗಲ ಮಾಡ್ದ ನೋಡ್ರಿ. 1 ಇನ್ಹೇಲ್ ಎಕ್ಸೇಲ್. ಇದು ಒಂದು ಪ್ರಕಾರ. ಇನ್ಹೇಲ್ ಎಕ್ಸೇಲ್. ಅಪೋಸಿಟ್ ಕಾಲು ಎತ್ತಬೇಕು. 2 3 4 ಈ ಥರ ಮಾಡ್ತಾರೆ. ಭೂನಮನಾಸನ. ಹಾಂ ಕರಿಯಕ್ಕೆ ಭೂನಮನಾಸನ ಅಂತಾರೆ. 1 ಬಲಗಡೆ ಹತ್ತಿರ 2 ಡೈರೆಕ್ಟ್ ಎಕ್ಸೈಸ್. 3 ಕಾಲಗಲ 4 5 6 7 ರಿಲ್ಯಾಕ್ಸ್. ಈಗ ಅಪೋಸಿಟ್ ಎರಡು ಕಾಲತ್ತು 1 ಕಾಲು ಮೇಲೆ ಎತ್ತಿ ಮೇಲೆ ಕಾಲು ಹಣೆ ನೆಲ್ ಕಚ್ಚಿ. 2 ಕೈ ಹೀಗಿಡ್ಬೇಕು. ಕೈ ಮೊಣಕೈ ನೆಲ್ ಕಚ್ಚಂಗಿಲ್ಲ. 2 ಡೈರೆಕ್ಟ್. 3 4 5 6 7 ಅರುಣ ಎದ್ದು ಕುಂತು ಮಾಡೋ. ಮಲಗದಲ್ಲೇ ಮಾಡಬೇಕು. 8 ರಿಲ್ಯಾಕ್ಸ್. ಕೊಡಿ. ಯಾವ ಆಸನದು? ತಿರ್ಯಕ್ ಭೂನಮನಾಸನ. ಭೂನಮನಾಸನ. ಈಗ ವೃಷಭಾಸನ ನೋಡಿ.
ಕುಂತೆ. 1 inhale, 2 exhale, 3 inhale, 4 relax. ಇದನ್ನು ಸೇಮ್ ಅಪೋಸಿಟ್. ಮೊದಲು ಒಂದು ಬಲಗಾಲ ಮಾಡಿಸ್ಲೆ ನೋಡಿ, ಆಮೇಲೆ ಕೆಡಕಾಲ ಹಿಂಗೆ ಮಾಡಿಸೋದ್ರಿಂದ ಇನ್ಹೇಲ್ ಎಕ್ಸೇಲ್. ಕೊಡಿ ಬಲಗಾಲ ಮೊದಲು ಮಾಡಿಸೋಣ. 1 ಕೈ ಮೇಲೆ. ಎಲ್ಲರೂ ಹೆಂಗೆ ಕೂತಾರಪ್ಪ, ನೀವು ಕೂರ್ತೀವಿ ಯಾಕೆ ಕನ್ಫ್ಯೂಸ್ ಆಗಿ ಮಾಡ್ಕೊಳ್ತೀವಿ. ಮೊದಲು ಬಲಗಾಲ ನೋಡಿ. One inhale, 2 exhale. 3 inhale. Exhale. ಹಣೆ ನಿಲ್ಕ. ಎಕ್ಸೇಲ್. ನಾನು ಹಾಗೆ ಹೇಳಿಲ್ಲ, ಇಲ್ಲಿ ನೋಡಿ, ಮೊಣಕೈ ಹೆಚ್ಚಿ ಮುಖ ಮುಂದೆ ಮಾಡ್ಬೇಕಂತ ಹೇಳಿದ್ದೆ, ನೀವು ಹಣೆ ನಿಲ್ಕತ್ತೀರಿ ಹೀಗೀಗ. ಹಾಂ, ಇಷ್ಟೇ. ಆಕಳ ವೃಷಭಾಸನ ಗೋತರ. ಮೊಣಕೈ ಯಾವ ನೀನು ಇಲ್ಲ ಹಚ್ಚ ನಿಲ್ಕ. ಹಿಂದಕ್ಕೆ ಬರೀ, ಹಿಂದಕ್ಕೆ ಸರಿ. ನೀವು ಇಷ್ಟೇ ನೋಡ್ರಿ ಮುಂದೆ ಈ ಥರ ಅಂತ ಹೇಳಿ ನಾನು. ಇನ್ಹೇಲ್, ರಿಲ್ಯಾಕ್ಸ್. ಕಾಲು ಬದಲಾವಣೆ ಮಾಡ್ಕೊಳ್ಳಿ. 1 inhale, 2 exhale. ನೋಡಪ್ಪ, ಕೈ 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 ಹೆಂಗೆ ಇಡ್ಬೇಕು. ಕೈ ಹಿಂಗೆ ಮೊಣಕೈ ನೆಲ್ಕ. ಇಲ್ಲಿ ನೋಡಿ, ಇಲ್ಲಿ ಈ ಥರ. 3 inhale, 4 relax. ಯಾವ ಆಸನ ತರಕ? ವೃಷಭ ಅಂದ್ರೇನು? ಹಸು. ಇನ್ನು ಮುಂದಿಂದು ಎದ್ನಿಲ್ರಿ, ಧೃತ ಉತ್ಕಟಾಸನ. ಮುಂದಿನ ಯಾವುದು? ಧೃತ ಉತ್ಕಟಾಸನ. ಕೂಟ್ನ, ಕುಟ್ಟೋದು ಏನಂತಾರ? ಹಿಂದಿ ಮೇ ಕೂಟ್ನ. 1 inhale, 2 exhale. ಪಾದನಕ. 3 inhale, 4 exhale. ಕೊಡಿ ಕೈ ಮುಂದೆ, ಹೀಗೆ ಕೈ ಮುಂದೆ, ಮುಖ ಮುಂದೆ, ಕೈ ಮುಂದೆ. 5 inhale, 6 exhale, 7 inhale, 8 exhale. ನೋಡಿ, ಇನ್ನು ಇದರಲ್ಲಿ ಕೈ ಮೇಲೆ ಮಾಡಿ. ಕೈ ಮೇಲೆ ನಮಸ್ಕಾರ ಸ್ಥಿತಿಯಲ್ಲಿ, ಕೈ ಮೇಲೆ ನಮಸ್ಕಾರ ಸ್ಥಿತಿ. ಮುಖ ಮುಂದೆ, ಮುಖದಾಗ ಬದಲು ಮಾಡಂಗಿಲ್ಲ. ಮಾಡಿ ಮಾಡಿ ಪ್ರಯತ್ನ ಮಾಡಿ. 3 inhale, 4 exhale. ಕೊಡೋ ಪ್ರಯತ್ನ ಮಾಡಿ. ಮುಖ ಮುಂದೆ ಕೊಡಿ, ಮುಖ ಮುಂದೆ ಮಾಡಿ. 3 inhale, 4 relax. ಯಾವ ಆಸನ ತರಕ? ಕುಟ್ನ. ಈಗ ಇದ್ರಾಗ ಏನದ? ಬೀಸೋದು, ಕುಟ್ಟೋದು ಎಲ್ಲ ಆಸನಗಳಿವೆ. ಮುಂದೆಂದು ಹಸ್ತ ಉತ್ಥಿತ ಹಸ್ತ ಪಾದಾಂಗುಷ್ಟಾಸನ. ಯಾವುದು? ಉತ್ಥಿತ ಹಸ್ತ ಪಾದಾಂಗುಷ್ಟಾಸನ. ಇದು ನಿಂತ್ರ 1 2 3 4. ಮೊದಲೆಲ್ಲ ತೀರಿಸಿದ್ಮೇಲೆ ಬಲಗೈ ಕಾಲು 1 2 3 4. ಸೊಂಟದ ಮೇಲೆ ಕೈ ಇಡ್ಬೇಕಲ್ಲ. 1 2. ಕಾಲ ಮೇಲೆ ಎತ್ತಬೇಕು, ನಿಲ್ಲಿಸ್ಬೇಕು ಸ್ವಲ್ಪ ಹೊತ್ತು. ಕಾಲ ಮೇಲೆ ಮೊಣಕಾಲು ಸೀದಾ. 3 4. ಇನ್ನೂ ಮಾಡಿ. 1 2. ಸೀದಾ ಸೊಂಟ ಮೇಲೆ ಕೈ ಇಡೋದು. ಮೊಣಕೈ ಇದು ಸೀದಾನೇ ಇಲ್ಲ. 3
4 relax opposite 1 2 3 4 relax ಈಗ ಕಾಲು ಬಲಕ್ಕೆ 1 2 ಸ್ಟ್ರೈಟ್ 1 2 ಕಾಲು ಬಲಕ್ಕೆ ಚಾಚಿ ಆಗಲ್ಲ 3 4 relax opposite 1 2 3 4 ಇದಕ್ಕೆ ಯಾವ ಆಸನ ಅಂತಾರೆ ಉತ್ತಿತ ಹಸ್ತ ಪಾದಾಂಗುಷ್ಟಾಸನ ಕೊಡಿ ಇದಕ್ಕೆ ಆಸನ ಬ್ರಹ್ಮಚರ್ಯ ಆಸನ ಅಂತ ಕರೀತಾರೆ ಬ್ರಹ್ಮಚರ್ಯ ಆಸನ ನೋಡಿ 1 2 3 4 ಮಾಡಿ ನೋಡಿ 1 2 ಎರಡು ಕಾಲ ಎತ್ತಬೇಕು ಮೇಲೆ ನಿಲ್ಲಿಸ್ಬೇಕು ನಿರಂಜನ್ ದೇವ್ರ ಎತ್ತರ ಪ್ರಯತ್ನ ಎತ್ತರಪ್ಪ ಎರಡು ಕಾಲ ಎತ್ತ ಕೇಳಿ ನಾನು ಒಂದಲ್ಲ ನೋಡಿ ಈಗ ಕುಂತ್ರೆ ಆರಾಮ್ ಈಗ ಕುಂತ್ರೆ ಕೈ ಮ್ಯಾಗ ಬ್ಯಾಲೆನ್ಸ್ ಇಡೋದ 1 ಪ್ರಯತ್ನ ಮಾಡಿ ನೋಡಿ ಕಾಲ ಹೆಂಗೆ ಕುಂತ್ರೆ ಕೊಡಿ ಕುಂತ್ರೆ ಇದು ಕೂರ್ಮಾಸನ ಯಾವ ಆಸನ ಕೂರ್ಮಾಸನ ಕಾಲು ಮೊದಲು ಹಿಂಗೆ ಅಗಲ್ ಮಾಡ್ತಾರೆ ಕಾಲು ಅಗಲ್ ಮಾಡಿದ್ರಿ 1 ಇನ್ಹೇಲ್ ಇದ್ರಾಗ ಹಾಕೋಕೆ 2 ಹಿಂದೆ ಕೈ ಕೈ ಕಟ್ಟಿ ಹಣೆ ಮೇಲೆ ಕತ್ಬೇಕು ಹಿಂಗೆ ನೋಡಿ ಪ್ರಯತ್ನ ಮಾಡಿ ಕೈ ತಗೊಂಡೋಗಿ ಹಿಂದೆ ಕಟ್ಬೇಕು ದರ್ಶನ ಮಾಡಿ ತಗೊಳಪ್ಪ ತಗೊಂಡ ಕೂರ್ಮಾಸನ ಕೈ ಬೈ ಕೈ ಕಾಲ ಕಾಲ ಕಟ್ಕೊಂಡು ಇಲ್ಲ ಹಂಗೆ ಕೈ ಇಲ್ಲ ಕೈ ಕೈ ಗುಡ್ ಗುಡ್ ಹಾಂ ಈಗ ನೋಡಿ ಇವರೊಬ್ಬರು ಮಾಡ್ಯಾರ ಇಷ್ಟೇ ಕೈ ಕೈ ಕೊಡ್ಬೇಕು ತಲೆ ಮೇಲೆ ಕೊಟ್ಟಿದ್ದಲ್ಲ ನಮ್ಗೊಂಚೂರು ಗುರುಜಿ ಅಮತ್ಬೇಕಂತ ಬೆನ್ನಂಗೂರು ಮಾಡೋದು ಆಯ್ತು ಆಯ್ತು ತಲೆ ಸೊಪ್ಪು ಎದ್ದಿಲ್ರಿ 1 ಇನ್ಹೇಲ್ ಡೋಲಾಸನ ಲಾಸ್ಟ್ 2 ಎಕ್ಸೇಲ್ 3 inhale 4 exhale 5 inhale 6 exhale 7 inhale 8 exhale 9 inhale 10 relax 1 2 ಇವತ್ತಿಗೆ ಇವು ನೌಕಾಸನದ ಸಮೂಹ ಇದೆಲ್ಲ ಗೊತ್ತಾಯ್ತಾ ಶಾಂತಿ ಪಾಠ ಓಂ असतो मा सद्गमय तमसो मा ज्योतिर्गमय मृत्योर्मा अमृतंगमय सर्वेषां स्वस्तिर्भवतु सर्वेषां
सर्वेषां शान्तिर्भवतु सर्वेषां शान्तिर्भवतु सर्वेषां मङ्गलं भवतु सर्वेषां मङ्गलं भवतु सर्वेषां पूर्णं भवतु सर्वेषां पूर्णं भवतु लोकाः समस्ताः सुखिनो भवन्तु लोकाः समस्ताः सुखिनो भवन्तु ॐ शान्तिः 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 ॐ शान्तिः 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 पूर्णमन ಮಾಡಿ ಎಲ್ಲರಿಗೂ ಪ್ರಣಾಮ. ಇವತ್ತಿನ ಆಸನ ಮುಗಿತು, ಆದರೆ ಶವಾಸನ ಮಾಡಬೇಕಾಗಿತ್ತು, ಮಾಡಿಲ್ಲ. ಈಗ 1 ಸೆಕೆಂಡ್ ಆಗ್ತದೆ, ಕಾಲ್ ಮಾಡಿ ಶವಾಸನ ಮಾಡಿ, ಕಾಲ ಕಡಿಮೆ ಮಾಡಿ. ಡೀಪ್ ಇನ್ಹೇಲ್ ಎಕ್ಸೇಲ್. ಪ್ರತಿನಿತ್ಯ ಆಸನಗಳು ಮುಗಿದ ತಕ್ಷಣ ಶವಾಸನ ಮಾಡಲೇಬೇಕು ಸ್ವಲ್ಪ.